ಅಯ್ಯೋ ನಮ್ಮ ಇಲ್ಲೇ ಕೂತಿದ್ದಾರಲ್ಲಪ್ಪ, ಇವತ್ತು ಮಾರ್ಕ್ಸ್ ಕಾರ್ಡ್ ಬೇರೆ ಬಂದುಬಿಟ್ಟಿದೆ. ನಮ್ಮ ಅಮ್ಮಂಗೆ ಪಕ್ಕದ ಮೇಲೆ ಸಹನ ಹೇಳ್ಬಿಟ್ಟಿರ್ತಾಳೆ, ಮಾರ್ಕ್ಸ್ ಕಾರ್ಡ್ ಕೊಡ್ತಾರೆ ಇವತ್ತು ಆಂಟಿ ಅಂದ್ಬಿಟ್ಟು. ಅವಳಿಗೆ ಡಿಸ್ಟಿಂಕ್ಷನ್ ಬಂದಿರ್ತಾಳೆ, ಎಲ್ಲರ ಹತ್ರ ಹೇಳ್ಕೊಂಬರ್ತಾಳೆ. ನಾನು 2 ಸಬ್ಜೆಕ್ಟಲ್ಲಿ ಫೇಲು. ನಮ್ಮ ಅಮ್ಮಂಗೆ ಗೊತ್ತಾದೆ ಅಷ್ಟೇ ನನಗೆ ಸಫೀಗಪ್ಪ ಕಾಣಿಸ್ತಾರೆ ಇವತ್ತು. ಹಿಂಗಾದ್ರೂ ಮಾಡಿ ನಮ್ಮ ಅಮ್ಮಂಗೆ ಕಣ್ತಪ್ಪಿಸಿ ಹೋಗ್ಬೇಕಲ್ಲ ಒಳಗೆ. ನಿಂತ್ಕೊಳ್ಳೆ ಇಲ್ಲಿ. ಹಾಂ, ಏನಮ್ಮ? ಮಾರ್ಕ್ಸ್ ಕಾರ್ಡ್ ಕೊಟ್ಟವ್ರಂತೆ. ಮಾರ್ಕ್ಸ್ ಕಾರ್ಡಾ? ಹ್ಞೂ ಕೊಟ್ಟಿದ್ದಾರೆ, ತೋರಿಸ್ತೀನಿ. ಯಾರು ಹೇಳಿದ್ರು ಅನ್ನೋದು ನಿನಗೆ ಬೇಡ. ಮಾರ್ಕ್ಸ್ ಕಾರ್ಡ್ ಕೊಟ್ಟವರೋ ಇಲ್ವೋ ಹೋಗಿ ಎತ್ಕೊಂಬೋ ಹೋಗು. ಹ್ಞೂ ತೋರಿಸ್ತೀನಿ. ತಗೊಳಮ್ಮ ಮಾರ್ಕ್ಸ್ ಕಾರ್ಡು. ಕೊಡಿಲಿ. ಓದಿದ್ರೆ ನಮ್ಮ ಬೈಬಾರ್ದಪ್ಪ. ಹಾಂ, ಏನೇ ಇದು? 2 ಸಬ್ಜೆಕ್ಟಲ್ಲಿ ಡುಮ್ಕಿ ಹೊಡೆದಿದ್ಯಲ್ಲೇ, ಮಿಕ್ಕೆಲ್ಲಾ ಸಬ್ಜೆಕ್ಟಲ್ಲಿ ಜಸ್ಟ್ ಪಾಸ್ ಆಗಿದೆಯಲ್ಲೇ. ಆ ಸಹನನಾದ್ರೂ ಹೋಗಿ ನೋಡಿ ಕಲಿಯೇ. ಎಷ್ಟು ಚೆನ್ನಾಗಿ ಮಾರ್ಕ್ಸ್ ತೆಗ್ದೈತೆ ಹುಡುಗಿ, ಡಿಸ್ಟಿಂಕ್ಷನ್ ಬಂದೈತಲ್ಲೇ. ಏನೇ ಬಂದಿರೋದು ನಿನಗೆ? ಮನೇಲಿ ಒಂದು ಕೆಲಸನೂ ಮುಟ್ಟಲ್ಲ, ಓದೋದಾದ್ರೂ ಸರಿಯಾಗಿ ಓದಬಾರ್ದೇನೆ. ಅಮ್ಮ ನಾನೇ ಪರವಾಗಿಲ್ಲ ಗೊತ್ತಾ, ನಾನು ಅಟ್ಲೀಸ್ಟ್ ಬರೀ 2 ಸಬ್ಜೆಕ್ಟಲ್ಲಿ ಮಾತ್ರ ಫೇಲ್ ಆಗಿದ್ದೀನಿ. ಫ್ರೆಂಡ್ಸ್ ಸುಮ್ಮ 3 ಸಬ್ಜೆಕ್ಟಲ್ಲಿ ಫೇಲು, ನನ್ನ ಫ್ರೆಂಡ್ ಕವನ 4 ಸಬ್ಜೆಕ್ಟಲ್ಲಿ ಫೇಲು. ನಾನೇ ಪರವಾಗಿಲ್ಲ ತಾನೇ, ಬರೀ 2 ಸಬ್ಜೆಕ್ಟಲ್ಲಿ ಮಾತ್ರ ಫೇಲ್ ಆಗಿದ್ದೀನಿ. ಆಹಾ, ಸರಿಯಾಗಿರೋರ್ನ ಫ್ರೆಂಡ್ಸ್ ಮಾಡ್ಕೊಂಡಿದ್ಯಾ ಕಣೆ. ಅಲ್ಲ, ಓದಕ್ಕೆ ಏನೇ ಬಂದಿರೋದು ನಿನಗೆ? 2 ಸಬ್ಜೆಕ್ಟಲ್ಲಿ ಫೇಲ್ ಆಗಿದೆಯಲ್ಲೇ. ಈ ಮಾರ್ಕ್ಸ್ ತಗೊಂಡೋದ್ರೆ ನಿನ್ಗೆಲ್ಲಾದ್ರೂ ಕೆಲಸನಾದ್ರೂ ಕೊಡ್ತಾರೇನೆ? ಮೂಟೆ ಓ ಬಿಡು, ನಿನ್ ಕೈಲಿ ಮೂಟೆ ಕೂಡ ಹೊರಕ್ಕಾಗಲ್ಲ. ಮೊದಲೇ ಹೆಣ್ಣು ಹುಡುಗಿ. ಅಮ್ಮ ಯಾಕಂಗಂತ್ಯಾ? ಇವಾಗ ಹೆಣ್ಮಕ್ಳು ಎಲ್ಲಾ ಕ್ಷೇತ್ರದಲ್ಲೂ ಇದ್ದಾರೆ, ಎಲ್ಲಾ ಕ್ಷೇತ್ರದಲ್ಲೂ ಅವ್ರವ್ರ ಸಾಧನೆ ಅವ್ರವ್ರು ಮಾಡಿದ್ದಾರೆ. ಓ ಆಗಿದ್ರೆ ಮೂಟೆ ಹೊರ ಕೆಲ್ಸಕ್ಕೆ ಹೋಯ್ತೀನಿ ಅಂತ ಫಿಕ್ಸ್ ಆಗ್ಬಿಟ್ಟಿದ್ಯಾ ಅಲ್ವಾ? ಅಲ್ಲ ಕಣೆ, ಸುಮ್ಮನೆ ಯಾಕೆ ನಿನ್ನನ್ನು ಓದಿಸ್ಬೇಕು ನಾವು? ಬರೀ ಅದೆಂಥದೋ ಸಿಂಗಿಂಗು ಡ್ಯಾನ್ಸಿಂಗು ಅಂತ ಪ್ರಾಕ್ಟೀಸ್ಗೆ ಅಂತ ಹೋಯ್ತೀಯಾ? ಅದ್ರ ಬದಲು ಕೂತ್ಕೊಂಡು ಓದೋಕ್ಕಾಗಲ್ವೇನೆ ನಿನಗೆ? ಸುಮ್ಮನೆ ಕಾಲೇಜ್ ಬಿಡಿಸ್ಬಿಡ್ತೀನಿ, ಊರಲ್ಲಿ 2 ದನ ತಗೊಡ್ತೀನಿ, ನಿಮ್ಮ ಚಿಕ್ಕಪ್ಪಂಗೆ ಹೇಳ್ತೀನಿ, ಹೋಗಲ್ಲಿ ದನ ಮೇಯಿಸ್ಕೊಂಡಿರು ಆಯ್ತಾ? ಅದೇನು ನಕ್ಷತ್ರದಲ್ಲಿ ಉಟ್ಬಿಟ್ಟೋ ಏನೋ. ಇಲ್ಲ ಒಂದು ಕೆಲಸ ಮಾಡ್ಬಿಡ್ತೀನಿ, ನಿಂಗೆ ಸುಮ್ಮನೆ ಮದುವೆ ಮಾಡಿಸ್ಬಿಡ್ತೀನಿ, ಹೋಗ್ಬಿಡು ಅತ್ತಾಗೆ. ನನಗಂತೂ ನಿನ್ನ ಕಾಟ ತಡಿಯಕ್ಕೆ ಆಯ್ತಲ್ಲ. ಈ ಕಡೆ ಓದೋದು ಇಲ್ಲ, ಈ ಕಡೆ ಹೇಳಿದ ಮಾತು ಕೇಳಲ್ಲ. ಸುಮ್ಮನೆ ಯಾಕೆ ನಿನ್ನ ಮನೇಲಿ ಇಟ್ಕೊಂಡು? ಅಲ್ಲ ಕಣೆ, 2 ಸಬ್ಜೆಕ್ಟಲ್ಲಿ ಫೇಲ್ ಆಗಿದೆಯಲ್ಲ. ಅಮ್ಮ, ಆ 2 ಸಬ್ಜೆಕ್ಟು ಫೇಲ್ ಅಲ್ಲ, ಅದನ್ನ ಬ್ಯಾಕ್ಲಾಗ್ ಅಂತಾರೆ. ಅದನ್ನ ಬರೋ ಸೆಮಿಸ್ಟರಲ್ಲಿ ಕೂಡ ಕಟ್ಕೊಂಡು ಪಾಸ್ ಮಾಡ್ಕೋಬಹುದು. ನಾನು ಬರೋ ಸೆಮಿಸ್ಟರಲ್ಲಿ ಪಾಸ್ ಮಾಡ್ಕೊತೀನಿ, ಇನ್ನೇನು ಯೋಚನೆ ಮಾಡಬೇಡ, ಸುಮ್ಮನೆ ಇರು. ಇರೋ 7 ಸಬ್ಜೆಕ್ಟ್ನೇ 2 ಸಬ್ಜೆಕ್ಟ್ ಫೇಲ್ ಆಗಿದ್ಯಾ? ಇನ್ನು ಬರೋ ಸೆಮ್ಗೆ 7 ಐತೆ, 2 ಸೇರಿ 9 ಸಬ್ಜೆಕ್ಟ್ ಪಾಸ್ ಆಯ್ತೀಯ ನೀನು? ನನಗಂತೂ ಡೌಟು ಕಣವ. ಸುಮ್ಮನೆ ಅತ್ತಾಗೆ ಮನೇಲಿ ಇದ್ಬಿಡು ಅತ್ತಾಗೆ. ಅಯ್ಯೋ, ಹೆಂಗಪ್ಪ ಸುಧಾರಿಸೋದು?